ಸರ್ ಆ ಕಡೆ ಹೋದ್ರೆ ಮಿಷಿನ್ ಬೋಟ್ಲಿ ರಿವರ್ ಕ್ರಾಸ್ ಮಾಡ್ತಾರೆ. ಓಕೆ. ಒಂದು 15 ಎಲಿಫೆಂಟ್ ಇರ್ತದೆ. ಓಕೆ. ಫೀಡ್ ಮಾಡಿಸ್ಬೋದು, ಮಾರ್ನಿಂಗ್ ಟೈಮ್ ಬಾತಿಂಗ್ ಮಾಡಿಸ್ಬೋದು. ಸಫಾರಿ ಇಲ್ಲ, 5 years ಬ್ಯಾಕ್ ಕ್ಲೋಸ್ ಮಾಡಿದ್ರು. 5 years ಬ್ಯಾಕ್ ಸಫಾರಿ ಕ್ಲೋಸ್ ಮಾಡಿದ್ದಾರೆ. ನಾವು ಟಿಕೆಟ್ ತಗೊಂಡು ಆ ಕಡೆ ಹೋದ್ರೆ ಫೀಡ್ ಮಾಡಿಸ್ಬೋದು ಅಥವಾ ಸ್ನಾನ ಮಾಡಿಸ್ಬೋದು. ಮಡಿಕೇರಿ ಬಂದರೆ ಜಾಸ್ತಿಯಾಗಿ ಸಿಗುವಂಥದ್ದು ಚಾಕ್ಲೇಟ್ಸ್, ಮತ್ತೊಂದು ವೈನಲ್ಲಿ ನೋಡಿ ಬೈ 1 get 1 ಫ್ರೀ, ಬೈ 1 get 4 ಫ್ರೀ, ಅಲ್ಲೊಂದು ಬೈ 1 get 15 ಫ್ರೀ ಅಂತ ಇತ್ತು. ಅಷ್ಟು ಬೈ 1 get 1 15 ಫ್ರೀ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಓ ಮ್ಯಾನ್, ಇದೇನ್ರಿ ಇಷ್ಟೊಂದು ರಶ್? ಅದು ಮಾರ್ನಿಂಗ್ ಟೈಮಲ್ಲಿ ಮಾತ್ರ, ಈವ್ನಿಂಗ್ ಟೈಮ್ ಫೀಡ್ ಮಾತ್ರ ಇರುತ್ತೆ. ಸೊ ಇಲ್ಲಿ ಬರಬೇಕಂತಾದರೆ ನಾನು ನಮ್ಮ ಈ ವಿಡಿಯೋ ನೋಡ್ತವರು ಬೆಳಿಗ್ಗೆ ಬಂದರೆ ಒಂದು 8 ಗಂಟೆ ಹೊತ್ತಿಗೆ ಬಂದರೆ ಒಂದು 8 ಬಂದು ರೀಚ್ ಆಗಿ ಅದಕ್ಕಾಗಿ ಒಂದು ಗ್ರಿಲ್ ಮಾಡಿದರೆ ಕರ್ಕೊಂಡು ಹೋಗ್ತಾರೆ. ಲೈನ್ ನಿಂತ್ಕೋಬೇಕು. ಓಕೆ ಓಕೆ ಸರ್. ಎಲ್ಲರೂ ಒಂದೇ ಒಬ್ಬರು ನಿಂತ್ಕೊಳ್ಳೋದಲ್ಲ, ಎಲ್ಲರೂ ಎಷ್ಟು ಜನ ಬಂದಿರೋ ಎಲ್ಲರೂ ನಿಂತ್ಕೋಬೇಕು. ಆವಾಗ ಇಷ್ಟು ರಶಲ್ಲಿ ನಾನು ಎಲ್ಲಿ ದುಬಾರಿಗೆ ಹೋಗೋದು? ಸೊ ಆ್ಯಕ್ಚುಲಿ ನಿಮಗೆ ನಾನು ದುಬಾರಿ ತೋರಿಸ್ಬೇಕಿತ್ತು, ಬಟ್ ಈ ಒಂದು ಲೈನ್ ಇದ್ದರೆ ನಾನು ಹೇಗೆ ನಿಮಗೆ ದುಬಾರಿ ಅಂತ ತೋರಿಸೋದು? ಟ್ರಾವೆಲ್ ಸೆಕ್ಟರ್ ಅಂತೂ ತುಂಬ ಅಂದರೆ ತುಂಬ ಗ್ರೋ ಆಯ್ತಲ್ಲ. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ಎಲಿಫೆಂಟಿಗೆ ಕೈ ಕೊಟ್ಟು ಕೈ ನೋಸುರ ಆಗ್ಬೋದು. ಖುಷಿ ಯಾಕಂದರೆ ಇಲ್ಲಿರುವಂತಹ ಲೋಕಲೈಟ್ಸ್ ಯಾರಿದ್ದಾರೆ ಅಥವಾ ಲೋಕಲ್ ಅಂಗಡಿಗಳೇನಿದೆ ಅವರಿಗೆಲ್ಲ ಬಿಸ್ನೆಸ್ ಆಯ್ತಲ್ಲ ಅಂತ. ದುಃಖ ಏನಂದರೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಿಸಾಡ್ತಾರೆ, ಇದ್ದ ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಒಂದು ಬೇಜಾರು. ಸೊ ನನ್ನ ಮುಂದೆಗಡೆ ನೋಡ್ತಾ ಇರ್ಬೋದು, ಒಂದೊಂದು ಗಾಡಿ ಒಂದೊಂದು ರಿಜಿಸ್ಟ್ರೇಷನ್ ಇದೆ. ಅದುವೇ ಒಂದು ಗಮ್ಮತ್ತು. ಸೊ ಕೆಲವೊಮ್ಮೆ ನಾವು ಆ ಭಾಷೆ ಕಲಿತೇವೆ ಅಥವಾ ಅವರ ಊರಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅದನ್ನು ಕಲಿತೇವೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇದು ಮಂಗಳೂರು ಬಿಟ್ಟು ಯಾವುದೋ ಒಂದು ಹೊಸ ಜಾಗದಲ್ಲಿದ್ದೇವೆ. ಸೊ ಈ ಜಾಗ ಯಾವುದು ಅಂತ ಹೇಳ್ತೇನೆ. ಅದರ ಮೊದಲು ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದೆ 3 ಬೈಕ್ಗಳು ಹೋಗ್ತಾ ಇದೆ. ಸೊ ಈ ಆಫ್ ರೋಡನ್ನು ನೀವು ವೀಡಿಯೋಸನ್ನು ನೋಡ್ತಾ ಇರ್ತಿದ್ರೆ ಇದು ಗೊತ್ತಾಗ್ತದೆ ನಿಮಗೆ ನಾನು ಎಲ್ಲಿದ್ದೇನೆ ಅಂತ. ಸೊ ನಾನು ಆ್ಯಕ್ಚುಲಿ ಮಡಿಕೇರಿಯ 17 ಕಿಲೋಮೀಟರ್ ದೂರದಲ್ಲಿರುವಂತಹ ಸೀಕ್ರೆಟ್ ಆಶ್ರಮಲ್ಲಿದ್ದೇನೆ. ಸೊ ಸೀಕ್ರೆಟ್ ಆಶ್ರಮ ಅಂದರೆ ಇದೊಂದು ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್. ಸೊ ಇಲ್ಲಿ ಎಲ್ಲ ಊರುಗಳಿಂದ ಜನರು ಬರ್ತಾರೆ. ಸೋಲೋ ಆಗಿ ಬರ್ತಾರೆ, ರೈಡರ್ಸ್ ಆಗಿ ಬರ್ತಾರೆ, ಕೆಲವರು ಫ್ಯಾಮಿಲಿ ಆಗಿ ಕೂಡ ಬರ್ತಾರೆ. ಸೊ ಇಲ್ಲಿಂದ ಬಂದು ಹೋದವರು ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಇಲ್ಲಿ ತುಂಬ ಅಂದರೆ ತುಂಬ ಊರಿನ ಜನಗಳು ಕೂಡ ಬರ್ತಾರೆ, ಬೇರೆ ಬೇರೆ ಮೈಂಡ್ಸೆಟ್ನ ಜನಗಳು ಕೂಡ ಬರ್ತಾರಲ್ಲ. ಸೊ ಹಾಗಾಗಿ ನೀವೇನಾದರೂ ಲಾಡ್ಜೆಲ್ಲ ಬುಕ್ ಮಾಡಿದರೆ ನೀವು ಹೋದ್ರ ತಿಂದ್ರ ಅಷ್ಟೇ. ಬಟ್ ಇಲ್ಲಿ ನಿಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಕೆಲವೊಬ್ಬರ ಸ್ಟೋರಿ ಕೇಳಲಿಕ್ಕೆ ಸಿಗುತ್ತೆ, ಒಂದು ಬೇರೆಯೇ ಒಂದು ವೈಬ್ ಅಂತಲೇ ಹೇಳ್ಬೋದು. ಸೊ ನನ್ನ ಮುಂದೆಗಡೆ ನೋಡ್ತಾ ಇರ್ಬೋದು, ಒಂದೊಂದು ಗಾಡಿ ಒಂದೊಂದು ರಿಜಿಸ್ಟ್ರೇಷನ್ ಇದೆ. ಅದುವೇ ಒಂದು ಗಮ್ಮತ್ತು. ಸೊ ಕೆಲವೊಮ್ಮೆ ನಾವು ಆ ಭಾಷೆ ಕಲಿತೇವೆ ಅಥವಾ ಅವರ ಊರಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅದನ್ನು ಕಲಿತೇವೆ. ಸೊ ನಾನೊಂದು ಮೋಟೋ ವ್ಲಾಗರ್ ಅಥವಾ ನಾನೊಂದು ಕಂಟೆಂಟ್ ಕ್ರಿಯೇಟರ್ ಅಂತ ಆದಮೇಲೆ ಈ ಥರದ್ದೊಂದು ವಿಷಯ ಅಥವಾ ಈ ಥರದ್ದೊಂದು ಜನ ಸಿಗೋದು ತುಂಬ ಅಂದರೆ ತುಂಬ ಅದ್ಭುತ. ಯಾಕೆಂದರೆ ಕೆಲವರು ತಮಿಳ್ನಾಡು ಆ ಕಡೆ ಎಲ್ಲ ಹೋಗೋರು. ಸಿಯು ಬಾಯ್. ಸೊ ಅವರು ಹೋಗ್ತಿದ್ದಾರೆ ಬೇರೆ ಕಡೆ. ಸೊ ಅದೇ ಹೇಳ್ತಾ ಇದ್ದೆ. ಸೊ ಕೆಲವರು ದೂರದಿಂದ ಬರ್ತಾರೆ, ಈ ಆಂಧ್ರ ಪ್ರದೇಶದಿಂದ ಬರ್ತಾರೆ, ಅಲ್ಲಿ ಅವರು ತಮಿಳ್ನಾಡಿಂದ ಬಂದಿದ್ದರು, ಹಾಗೆ ಮಹಾರಾಷ್ಟ್ರದಿಂದ ಕೂಡ ಬರ್ತಾರೆ. ಸೊ ಅವರೆಲ್ಲ ಬಂದವರು ನಾನೀಗ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳುವಾಗ ಅವರು ಹೇಳ್ತಾರೆ, ನೀವು ನಮ್ಮ ಊರಿಗೆ ಬನ್ನಿ, ಈ ಒಂದು ಜಾಗ ಇದೆ, ನೀವು ಈ ಜಾಗಕ್ಕೆ ಬಂದು ವ್ಲಾಗ್ ಮಾಡಿ ಜನರಿಗೆ ತೋರಿಸಿ ಅಂತ. ಸೊ ಕೆಲವೊಮ್ಮೆ ನನಗೆ ಗೊತ್ತೇ ಇರಲ್ಲ ಈ ಥರದೊಂದು ಜಾಗ ಇದೆ ಅಂತ, ಕೆಲವೊಮ್ಮೆ ನನಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ ತುಂಬ ಅಂದರೆ ತುಂಬ ಕಲಿಯುವಂಥದ್ದಿದೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ನೀವು ಎಲ್ಲೇ ಹೋದರೂ ಅಲ್ಲೇನಾದರೂ ಆ ಊರಲ್ಲಿ ಹಾಸ್ಟೆಲ್ ಅಂತ ಏನಾದರೂ ಇದ್ದರೆ ಅಲ್ಲೇ ನೀವು ಬುಕ್ ಮಾಡಿ. ಯಾಕೆಂದರೆ ಅದೊಂದು ಬೇರೆಯೇ ವೈಬ್ ಮಾತ್ರ. ಒಂದು ಹೊಸ ರೀತಿಯ ಜನರು, ಅಲ್ಲಿ ಆಗುವಂತಹ ಗಮ್ಮತ್ತು, ಅಲ್ಲಿ ಸಿಗುವಂತಹ ಫ್ರೆಂಡ್ಸ್, ಮೇ ಬಿ ಆ ಫ್ರೆಂಡ್ಶಿಪ್ ಲೈಫ್ ಲಾಂಗ್ವರೆಗೂ ಇರ್ಬೋದು, ಯಾರಿಗೊತ್ತು.
ಸೊ ನಿನ್ನೆ ಅಂತೂ ಕ್ರಿಸ್ಮಸ್ ನೈಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇತ್ತು ನಮ್ಮ ಹಾಸ್ಟೆಲಲ್ಲಿ ಅಥವಾ ನಮ್ಮ ಸೀಕ್ರೆಟ್ ಆಶ್ರಮ್ ಹಾಸ್ಟೆಲಲ್ಲಿ. ಸೊ ನಾನು ಆ್ಯಕ್ಚುಲಿ ಒಂದು ದಿನಕ್ಕಂತ ಬಂದದ್ದು ಈ ಹಾಸ್ಟೆಲಿಗೆ, ಬಟ್ ಇವತ್ತು 4th ಡೇ ಅಲ್ಲಿದ್ದೇನೆ. ಸೊ ಹಾಸ್ಟೆಲ್ ಒಂಥರ ಅದೇ ಮ್ಯಾಜಿಕನ್ನು ಇಡ್ತದೆ. ಯಾಕಂದರೆ ನಾನು ಫಸ್ಟ್ ಹಾಸ್ಟೆಲ್ ಮಾಡುವಾಗ ತುಂಬ ಹೆದರಿಕೆ ಇತ್ತು ನನಗೆ. ಸೊ ನಾನು ಗೋವಾಕ್ಕೆ ಫಸ್ಟ್ ಸೋಲೋ ಟ್ರಿಪ್ ಮಾಡಿದಾಗ ನಾನು ಹಾಸ್ಟೆಲ್ ಮಾಡಿದಂಥದ್ದು. ಸೊ ಹೇಗೆ ಅಲ್ಲಿ ಬೇರೆ ಬೇರೆ ಜನ ಇರ್ತಾರೆ, ನಮ್ಮನ್ನು ಯಾವ ಥರ ನೋಡ್ತಾರೆ, ಅದರ ಮೇಲೆ ನಾನು ವ್ಲಾಗ್ ಕೂಡ ಮಾಡ್ತೇನಲ್ಲ, ಹೇಗೆ ಇವರು ನೋಡ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಯಾವಾಗ ನಾನು ಹಾಸ್ಟೆಲಿಗೆ ಸೆಟ್ ಆದೆ ಅಲ್ಲ, ಆಗ ನಾನು ಒಂದು ದಿನದ ನನ್ನ ಈ ಗೋವಾ ಪ್ಲ್ಯಾನ್ ಏನಿದೆ ಅದು 7 ದಿನಕ್ಕೆ ಎಕ್ಸ್ಟೆಂಡ್ ಆಯಿತು. ಬೇರೆ ಬೇರೆ ಹಾಸ್ಟೆಲನ್ನು ಎಕ್ಸ್ಪ್ಲೋರ್ ಮಾಡಿದೆ, ಬೇರೆ ಬೇರೆ ಜನರನ್ನು ಎಕ್ಸ್ಪ್ಲೋರ್ ಮಾಡಿದೆ. ಸೊ ಹಾಗಾಗಿ ಹಾಸ್ಟೆಲ್ ಅನ್ನೋದು ನನ್ನ ಲೈಫಲ್ಲಿ ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಹಾಸ್ಟೆಲಲ್ಲಿ. ಸೊ ಈಗ ನಾನು ಇಲ್ಲಿಂದ ಮಡಿಕೇರಿಯಲ್ಲಿ ನಾನು ಆಲ್ಮೋಸ್ಟ್ ಇದು ನಂದು 3rd 4th ವಿಸಿಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಜಾಗಗಳನ್ನು ನಿಮಗೆ ತೋರಿಸಿದ್ದೇನೆ. ಬಟ್ ಒಂದು ಜಾಗವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಯಾವುದಂದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ಆ ಕಡೆನೇ ಹೋಗ್ತಾ ಇದ್ದೇನೆ. ಸೊ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ 6 ಕಿಲೋಮೀಟರ್ಸ್ ಇದೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ನೀವೇನಾದರೂ ಮಡಿಕೇರಿಯಲ್ಲಿದ್ದರೆ ಸುಮಾರು ಜಾಗಗಳನ್ನು ವಿಸಿಟ್ ಮಾಡುವಂಥದ್ದಿದೆ. ಈ ಹಾರಂಗಿ ಸನ್ಸೆಟ್ಟಿಗೆ ಬೇಕಂತಾದರೆ ರಾಜಾ ಸೀಟ್ ಹೋಗ್ಬೋದು, ಹಾರಂಗಿ ಬ್ಯಾಕ್ ವಾಟರ್ಸ್ ಹೋಗ್ಬೋದು. ಬೆಳಿಗ್ಗೆ ಹೊತ್ತಲ್ಲಿ ನೀವೇನಾದರೂ ಫನ್ ಆ್ಯಕ್ಟಿವಿಟೀಸ್ ಮಾಡಬೇಕಂತಾದರೆ ನೀವು ದುಬಾರೆ ಹೋಗ್ಬೋದು, ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕಡೆ ಹೋಗ್ಬೋದು. ಹಾಗೆಯೇ ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿರೋ ಟೈಮಲ್ಲಿ ನೀವು ಹಾರಂಗಿ ಡ್ಯಾಮ್ ಕಡೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ತಂಪಾಗಿ ಇರ್ಬೋದು. ಅದಾದಮೇಲೆ ಸ್ನಾನ ಏನಾದರೂ ಮಾಡ್ತೀರಂತ ಆದರೆ ಅಥವಾ ನೀರಲ್ಲಿ ಏನಾದರೂ ಆಡ್ತೀರಂತ ಆದರೆ ಇರುಪ್ಪು ಫಾಲ್ಸ್ ಇದೆ, ಚಲವರ ಫಾಲ್ಸ್ ಇದೆ, ಕೋಟೆ ಅಬ್ಬಿ ಫಾಲ್ಸ್ ಇದೆ ಮತ್ತು ಅಬ್ಬಿ ಫಾಲ್ಸ್ ಕೂಡ ಇದೆ. ಅಬ್ಬಿ ಫಾಲ್ಸಲ್ಲಿ ಸ್ನಾನ ಮಾಡಲಿಕ್ಕಿಲ್ಲ, ಅದೊಂದು ಬೇರೆ ವಿಷಯ. ಬಟ್ ಇಷ್ಟೊಂದು ಜಾಗಗಳಿರುವಂತಹ ಮಡಿಕೇರಿಗೆ ನೀವು ಬರ್ಬೋದು ಅಂತ ಹೇಳ್ತಾ ನಮ್ಮ ಪಯಣವನ್ನು ಈ ಎಲಿಫೆಂಟ್ ಕ್ಯಾಂಪ್ ಕಡೆ ಸ್ಟಾರ್ಟ್ ಮಾಡುವ ಬನ್ನಿ. ಕನಸಲಿ ತುಂಬ ಕೆಟ್ಟಿರುವೆನು ನಿನ್ನನು ಕೇಳದೆ, ರೆಕ್ಕಿಯ ನೀನೆ ಕಟ್ಟಿರಲು ಹೃದಯವು ಹಾರಿದೆ. ನನ್ನ ಕೌಟುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನೋಡು ನನ್ನನ್ನೇ ಸಾಕು. ಸೊ ಈಗ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹತ್ರ ರೀಚ್ ಆಗಿದ್ದೇವೆ. ಸೊ ಇವತ್ತು ಒಂದು ಲಾಂಗ್ ವೀಕೆಂಡ್ ಆಗಿರೋ ಕಾರಣ ಇವತ್ತಿಂದ ಸುಮಾರು ಜನ ಇರ್ಬೋದು. ಅಲ್ಲಿ ಹೋದರೆ ನಿಮಗೆ ಸುಮಾರು ಹೋಟೆಲ್ಗಳು ಕೂಡ ಸಿಗ್ತದೆ. ನಿಮಗೆ ಯಾವ ಫುಡ್ ಬೇಕೋ ಅದೆಲ್ಲ ಸಿಗ್ತದೆ. ಮತ್ತು ಇದರ ಒಳಗಡೆ ಕೂಡ ಹೋಟೆಲ್ಗಳಿದೆ. ಸೊ ನೋಡುವ ಹೇಗಿದೆ ಅಂತ. ಸೊ ನೀವೇನಾದರೂ ಮಡಿಕೇರಿ ಸೈಡಿಂದ ಬರೋದಂತ ಆದರೆ ನಿಮಗೆ ರೈಟ್ ಸೈಡಲ್ಲಿ ಇರ್ತದೆ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ. ಅದೇ ನೀವು ಕುಶಾಲನಗರ ಕಡೆಯಿಂದ ಬರೋದಂತ ಆದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಒಂದು ಸಣ್ಣ ಬೋರ್ಡ್ ಇರ್ತದೆ. ಸೊ ಒಂದು ದ್ವಾರ ಇರ್ತದೆ ಯಾವುದೋ ದೇವಸ್ಥಾನದ್ದು, ಅದರ ಪಕ್ಕದಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಇರ್ತದೆ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಈ ಥರದ್ದು. ಇಲ್ಲಿ ನೀವು ಬಂದರೆ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಮತ್ತು ಆನೆಗಳ ಜೊತೆ ಸವಾರಿ ಮಾಡ್ಬೋದು. ಆದರೆ ನಾನು ಅದನ್ನು ನಿಮಗೆ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಪ್ರಾಣಿಗಳಿರೋದು ಸವಾರಿ ಮಾಡಲಿಕ್ಕಲ್ಲ, ಅವರನ್ನು ನೋಡಿ ಆ್ಯಕ್ಚುಲಿ ನೀವು ಖುಷಿಪಡಿ. ಅದಲ್ಲದೆ ಅವರ ಮೇಲೆ ರೈಡ್ ಮಾಡೋದು ಅದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ಬಂದರೆ ನಿಮಗೆ ಮಡಿಕೇರಿ ಬಂದರೆ ಜಾಸ್ತಿಯಾಗಿ ಸಿಗುವಂಥದ್ದು ಚಾಕ್ಲೇಟ್ಸ್ ಮತ್ತೊಂದು ವೈನಲ್ಲಿ ನೋಡಿ ಬೈ 1 get 1 ಫ್ರೀ, ಬೈ 1 get 4 ಫ್ರೀ, ಅಲ್ಲೊಂದು ಬೈ 1 get 15 ಫ್ರೀ ಅಂತ ಇತ್ತು. ಸೊ ಇದೆಲ್ಲ ಒಂದು ಅಷ್ಟು ಬೈ 1 get 1 15 ಫ್ರೀ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಓ ಮ್ಯಾನ್, ಇದೇನು ರೀ ಇಷ್ಟೊಂದು ರಶ್? ಇಷ್ಟು ರಶಲ್ಲಿ ನಾನು ಎಲ್ಲಿ ದುಬಾರೆಗೆ ಹೋಗೋದು? ಸೊ ಆ್ಯಕ್ಚುಲಿ ನಿಮಗೆ ನಾನು ದುಬಾರೆ ತೋರಿಸ್ಬೇಕಿತ್ತು, ಬಟ್ ಈ ಒಂದು ಲೈನ್ ಇದ್ದರೆ ನಾನು ಹೇಗೆ ನಿಮಗೆ ದುಬಾರೆ ಅಂತ ತೋರಿಸೋದು? ಒಂದು ಕೆಲಸ ಮಾಡುವ, ಇಲ್ಲಿಂದ ಎಂಟ್ರೆನ್ಸ್ ತನಕ ಹೋಗ್ತೇನೆ. ಬಟ್ ಎಲಿಫೆಂಟ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇರ್ಬೋದು ಇವತ್ತು. ಯಾಕಂದರೆ ಬೋಟಿಗೆ ಸಹ ನಾವು ಟ್ರೈ ಮಾಡಿ ಸೊ ಕಾರು ಇನ್ನೂ ಬರ್ತಾ ಉಂಟು ಮರ ಹಿಂದೆಯಿಂದ. What is this?
ಎಲಿಫೆಂಟಿಗೆ ಕಿರಿಕಿರಿ ಆಗ್ಬೋದು ಇಷ್ಟು ಜನ ಬಂದರೆ. ಉಟ್ಟಮಲ್ಲಿ ಚುಟ್ಟಮಲ್ಲಿ ಪುಟ್ಟಮಲ್ಲಿ ಪುಟ್ಟಮಲ್ಲಿ. ಸೊ ಇಲ್ಲಿಂದ ಈಗ ಡೈರೆಕ್ಟ್ ತೆಗಿವ ಅಲ್ಲಿ ತನಕ ಅಲ್ಲ. ಹೋಗಿ 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 ಹೋಗಿ. ಇಷ್ಟೊಂದು ರಶ್ ಇದ್ದರೆ, ಕಾರೇ ಇಷ್ಟಿದ್ರೆ, ಒಂದು ಕಾರಲ್ಲಿ ಮಿನಿಮಮ್ ಒಂದು ಆ್ಯಾವ್ರೇಜ್ ಒಂದು 4 ಜನ ಇರಲ್ವಾ? ಸೊ 4 ಅಂತ ಹೇಳಿದರೆ ಎಲಿಫೆಂಟಿಗೆ ಕೈ ಕೊಟ್ಟು ಕೈ ನೋವು ಶುರು ಆಗ್ಬೋದು ಅಂತ ಅನಿಸ್ತೇನೆ. ಓಕೆ, ಸೊ ನೋಡಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಏನಿದು ಈ ಕೊರೋನಾ ಎಂಬುದು ಬಂದಮೇಲೆ ಸುಮಾರು ಜನ ಟ್ರಾವೆಲರ್ಸ್ ಆದರು, ಸುಮಾರು ಜನ ಟೂರಿಸ್ಟ್ ಆದರು ಅಂತ ಅನಿಸ್ತದೆ ಅಲ್ಲ. ಈ ಲೈಫೇ ಇಷ್ಟು, ಸತ್ತರೆ ಸಾಯಲಿ, ಒಂದಲ್ಲ ಒಂದಿನ ಸಾಯ್ತೀವಲ್ಲ. ಸೊ ಹಾಗಾಗಿ ಲೋಕ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಬಿಡೋಣ ಹಾಗೆ ಹೀಗೆಲ್ಲ ಎಣಿಸಿ ಇವರು ಜನರು ಎಕ್ಸ್ಪ್ಲೋರ್. ಬೈ ಇಲ್ಲೇ ಆಗ್ಬಿಟ್ಲಾ? ಪಾರ್ಕಿಂಗ್ ಅಮೌಂಟ್ ಕೊಡ್ತೀನಿ, ಆದರೆ ಇಲ್ಲೇ ಕೊಡ್ತೀನಿ. ಹೌದು, ಅದು ಗೊತ್ತು. ನಾನು 3ನೇ ಬಂದು ಈಗ ನಾನು ವೀಡಿಯೋಗೋಸ್ಕರ ಬರೋದಷ್ಟೇ. ನೀವು ಬರ್ತೀರಾ ಈಗ ಯೂಟ್ಯೂಬಲ್ಲಿ? ನೀವು ನಂಗೆ ಬೈದಿದ್ದೆಲ್ಲ ಬರುತ್ತೆ, ಏನಿಲ್ಲ ಬೈದಿದ್ದೆಲ್ಲ ಬರುತ್ತೆ ಅಂತ. ದೊಡ್ಡ ಕ್ಯೂ ಇರುತ್ತಾ? ಇದೆಯಾ? ಸೈಡ್ ತೆಗಿಲ್ಲ ಹೋಗ್ಬೇಕಾ? ಎಷ್ಟೊಂದು ಕ್ರೌಡ್. ಹಾಯ್. ಸೊ ಇಲ್ಲಿ ಕೂಡ ಮಿರರ್ ಮೇಜ್, 3D ಶೋ, 13D ಶೋ ಅದೆಲ್ಲ ಉಂಟಂತೆ. ಸೊ ನೋಡೋ ಎಂತೆಲ್ಲ ಉಂಟಂತ, ಅದೆಲ್ಲ ನೋಡಬೇಕಂತ ಆದರೆ ನಾವು ಇವರ ಹಿಂದೆ ಹೋಗಿಬಿಡಬೇಕು. ಚುಟ್ಟ ಮಲ್ಲೆ ಚುಟ್ಟೇಸ್ತಾವೆ. ಕೆಳಗಡೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಹೋಗಿ. ಸೊ ಇಷ್ಟೊಂದು ರಶ್ ಇದೆ ಮರೆ. ಇಷ್ಟೊಂದು ರಶಲ್ಲಿ ನಾನು ದುಬಾರಿ ಎಲಿಫೆಂಟ್ ಕ್ಯಾಂಪನ್ನು ನೋಡಲಾ, ಏನು ನೋಡಲಿ ಹೇಳಿ? %100% ಕ್ಯೂ ಇರ್ತದೆ, ಏನು ಮಾಡಲಿಕ್ಕಾಗ್ತದೆ ಅಲ್ಲ. ಈ ಕಾರನ್ನು ತೆಗಿಬೋದಾ ಇವರು? ಸೊ ಆ್ಯಕ್ಚುಲಿ ಇದೇ ನೋಡಿ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಉಂಟು. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇದ್ದರೆ ಅದರಲ್ಲಿ ನಾನು ರೀಲ್ ಮಾಡಿ ಹಾಕಿದ್ದೆ. ಸೊ ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇದೆ, ಮತ್ತು ರಿವರ್ ರಾಫ್ಟಿಂಗ್ಗೆ ಎಷ್ಟು ಪ್ರೈಸ್ ಇದೆ ಅಂತ. ಸೊ ಹಾಗೆ ನೀವೇನಾದರೂ ತಿಂತೀರಂತಾದರೆ ಇಲ್ಲಿ ಈ ಎಳ್ನೀರು ಮತ್ತು ಚರ್ಮುರಿ ಆ ಥರದ್ದು, ಪೈನಾಪಲ್ ಜ್ಯೂಸ್ ಸುಮಾರು ಉಂಟು. ಸೊ ಅದರ ಬಗ್ಗೆ ನೀವೇನಾದರೂ ಟೆನ್ಷನ್ ಮಾಡಲೇಬೇಕಾಗಿಲ್ಲ. ಸೊ ಮತ್ತು ನೀವೇನಾದರೂ ಇಲ್ಲಿ ಬಂದು ನಿಮಗೇನಾದರೂ ಮನಸ್ಸಾಯಿತು ನೀರಲ್ಲಿ ಆಡ್ಬೋದಲ್ಲ ಅಂತ, ಸೊ ಆಗ ಇಲ್ಲಿ ನೀವು ಡ್ರೆಸ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ ಇಲ್ಲೇ ನೀರಲ್ಲೆಲ್ಲ ಆಡ್ತಾರೆ. ಸೊ ಇದು ಪ್ಯೂರಾಗಿ ಕಾವೇರಿ ನದಿ ನೀರು. ಸೊ ಹಾಗಿದ್ರೆ ಬನ್ನಿ, ಮೋಟೋ ವ್ಲಾಗ್ ಅಲ್ಲ ನಾರ್ಮಲ್ ವ್ಲಾಗಿಗೆ ಹೋಗಲಿಕ್ಕೆ ಟ್ರೈ ಮಾಡುವ. ಸೊ ಇನ್ನೇನಿದ್ದು ನಮ್ಮ ನಾರ್ಮಲ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಇಲ್ಲಿಂದ ಒಂದು ಬೋಟ್ ಟಿಕೆಟ್ ತಗೊಂಡು ಆಮೇಲೆ ಬರುವ. ಬನ್ನಿ. ಸೊ ಆ್ಯಕ್ಚುಲಿ ಇಲ್ಲಿ ಬರಬೇಕಂತಾದರೆ ವೀಕ್ ಡೇಸಲ್ಲಿ ಬರೋದು ಸ್ವಲ್ಪ ಪ್ರಾಬ್ಲಮ್ ಅಲ್ಲ ಸರ್? ವೀಕ್ ಡೇಸಲ್ಲಿ ಬಂದರೆ ಪ್ರಾಬ್ಲಮ್ ಅಂದರೆ ಕ್ರೌಡ್ ತುಂಬ ಇರ್ತದೆ. ಟೈಮಿಂಗ್ಸ್ ಒಂದು 300-400 ಮೆಂಬರ್ 11:30 ಬಾಕಿ ಇದ್ರೂ ಕರ್ಕೊಂಡು ಹೋಗಲ್ಲ, ಅಲ್ಲಿಗೆ ಶಾರ್ಪ್ ಆಗಿ ಕ್ಲೋಸ್ ಮಾಡ್ತಾರೆ. ಈವ್ನಿಂಗ್ ಟೈಮ್ 4 o'clock ಸ್ಟಾರ್ಟ್ ಆಯ್ತದೆ. ನಿಮಗೆ ಇವತ್ತು ನೋಡಬೇಕು ಅಂದರೆ ಒಂದು 2:30 ಬಂದು ರೀಚ್ ಆಗುತ್ತೆ. ಓಕೆ, ಅದು ತುಂಬ ಅಂದರೆ ತುಂಬ ರಶ್ ಇರುತ್ತಲ್ಲ. ಸೊ 10 ಗಂಟೆನೂ ಇದೇ ಕ್ರೌಡ್ ಇರುತ್ತೆ. ಓಕೆ, ಈ ಲೈನ್ ಇರೋದು ರಾಫ್ಟಿಂಗ್ಗೋಸ್ಕರ? ರಾಫ್ಟಿಂಗ್ ಲೈನ್ ಇಲ್ಲ ಸರ್, ಟಿಕೆಟ್ ಇಲ್ಲೇ ಕೊಡ್ತಾರೆ. ಓಕೆ, ಟೋಟಲ್ 73 ಬೋಟ್ ಇದೆ, ಇಮಿಡಿಯೇಟ್ಲಿ ಹೋಗ್ಬೋದು.
ಓಕೆ, ಮತ್ತು ಅಲ್ಲಿ ಆ ಕಡೆ ಹೋಗಿ ಏನು ಮಾಡ್ಬೋದು ಸರ್? ಸರ್ ಆ ಕಡೆ ಹೋದ್ರೆ ಮಿಷಿನ್ ಬೋಟ್ಲಿ ರಿವರ್ ಕ್ರಾಸ್ ಮಾಡ್ತಾರೆ. ಓಕೆ. ಒಂದು 15 ಎಲಿಫೆಂಟ್ ಇರ್ತದೆ. ಓಕೆ. ಫೀಡ್ ಮಾಡಿಸ್ಬೋದು, ಮಾರ್ನಿಂಗ್ ಟೈಮ್ ಬಾತಿಂಗ್ ಮಾಡಿಸ್ಬೋದು. ಓಕೆ. ಸಫಾರಿ ಇಲ್ಲ, ಒಂದು 5 years ಬ್ಯಾಕ್ ಕ್ಲೋಸ್ ಮಾಡಿದ್ರು. 5 years ಬ್ಯಾಕ್ ಸಫಾರಿ ಕ್ಲೋಸ್ ಮಾಡಿದ್ದಾರೆ. ನೀವೀಗ ನಾವು ಟಿಕೆಟ್ ತೊಗೊಂಡು ಆ ಕಡೆ ಹೋದರೆ ಫೀಡ್ ಮಾಡಿಸ್ಬೋದು ಅಥವಾ ಸ್ನಾನ ಮಾಡಿಸ್ಬೋದು. ಸ್ನಾನ ಮಾಡ್ತಾರೆ. ಓಕೆ, ಅದು ಮಾರ್ನಿಂಗ್ ಟೈಮಲ್ಲಿ ಮಾತ್ರ. ಈವ್ನಿಂಗ್ ಟೈಮ್ ಫೀಡ್ ಮಾತ್ರ ಇರ್ತದೆ. ಫೀಡ್ ಮಾತ್ರ ಇರುತ್ತೆ. ಸೊ ಇಲ್ಲಿ ಬರಬೇಕಂತಾದರೆ ನಾನು ನಮ್ಮ ಈ ವಿಡಿಯೋ ನೋಡ್ತವರು ಬೆಳಿಗ್ಗೆ ಬಂದರೆ ಒಂದು 8 ಗಂಟೆ ಹೊತ್ತಿಗೆ ಬಂದರೆ ಕ್ರೌಡ್ ಇರೋತ್ತಿಗೆ ಒಂದು 8 ಬಂದು ರೀಚ್ ಆಗಿ ಅದಕ್ಕಾಗಿ ಒಂದು ಗ್ರಿಲ್ ಮಾಡಿದರೆ ಮಿಷಿನ್ ಬೋಟ್ಲಿ ಕರ್ಕೊಂಡು ಹೋಗ್ತಾರೆ. ಲೈನ್ ನಿಂತ್ಕೋಬೇಕು. ಓಕೆ ಓಕೆ ಸರ್. ಎಲ್ಲರೂ ಒಬ್ಬರು ನಿಂತ್ಕೊಳ್ಳೋದಲ್ಲ, ಎಲ್ಲರೂ ಎಷ್ಟು ಜನ ಬಂದಿರೋ ಎಲ್ಲರೂ ನಿಂತ್ಕೋಬೇಕು. ಆವಾಗ ಟಿಕೆಟ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಕಿಶೋರ್. ಓಕೆ. ಸೊ ನೋಡಿ, ಕಿಶೋರ್ ಅವರು ಹೇಳಿದರು, ಅವರು ಇಲ್ಲೇ ಕೆಲಸ ಮಾಡ್ತಿರುವಂಥವ್ರು. ಸೊ ಹಾಗಾಗಿ ಅವರು ಹೇಳಿದರು, ನೀವೇನಾದರೂ ಇಲ್ಲಿ ಬರೋದಂತ ಆದರೆ ನೀವು ಬೆಳಿಗ್ಗೆ 8 ಗಂಟೆ, ಸೊ ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಬಂದರೆ ನಿಮಗೆ ಕರೆಕ್ಟಾಗಿ ನೀವು ಕ್ಯೂವಲ್ಲಿ ನಿಂತು ಆ ಕಡೆ ಅಲ್ಲಿ ಏನು ಕಾಣಿಸ್ತಾ ಇದೆ ಈ ಆನೆಗಳನ್ನು ಪಳಗಿಸುವಂತಹ ಅಥವಾ ಆನೆಗಳನ್ನು ಸಾಕುವಂತಹ ಜಾಗ, ಅಲ್ಲಿಗೆ ಹೋಗ್ಬೋದು. ಕರೆಕ್ಟಾಗಿ ನಾನು ನಿಮಗೆ ಮುಂದೆ ಹೋಗಿ ತೋರಿಸ್ತೇನೆ, ಬನ್ನಿ. ಸೊ ನೀವು ಇಲ್ಲಿ ಆ್ಯಕ್ಚುಲ್ ಟೈಮಿಂಗ್ಸ್ ಏನಂದರೆ 9 to 11. ಸೊ ಇವತ್ತು ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ 11:30 ಮಾಡಿದ್ದಾರೆ. ಅದುವೇ ನೀವೇನಾದರೂ ಬೇರೆ ಟೈಮಲ್ಲಿ ಬಂದರೆ 9 to 11 ಮತ್ತು 4 to 9 to 11 ಮತ್ತು 4 to 6 ಇದೆ. ಸೊ 9 to 11 ಅಥವಾ ಬೆಳಿಗ್ಗೆ ಹೊತ್ತಲ್ಲಿ ಬಂದರೆ ನಿಮಗೆ ಆನೆಗಳನ್ನು ಸ್ನಾನ ಮಾಡಿಸ್ಬೋದು, ಆನೆಗಳಿಗೆ ಫುಡ್ಡನ್ನು ಕೊಡ್ಬೋದು. ಸೊ ಅಲ್ಲಿ ಕೊಡ್ತಾ ಇದ್ದಾರೆ, ನೋಡ್ಬೋದು ದೂರದಲ್ಲಿ. ಸೊ ಫುಡ್ಡನ್ನೆಲ್ಲ ಕೊಡ್ಬೋದು. ಅದೇ ನೀವು ಈವ್ನಿಂಗ್ ಹೊತ್ತಲ್ಲಿ ಬಂದರೆ ನಿಮ್ಮ ಆನೆಗಳಿಗೆ ಫುಡ್ ಕೂಡ ಅಥವಾ ಫೀಡ್ ಕೂಡ ಮಾಡ್ಬೋದು. ಅಲ್ಲಿ ದೂರದಲ್ಲಿ ಆನೆಗಳನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಸೊ ಅದೊಂದು ಬೇರೆ ಥರನ ಎಕ್ಸ್ಪೀರಿಯೆನ್ಸ್ ಅಲ್ಲ, ಈ ಆನೆ ಚರ್ಮ ಮುಟ್ಟುವಂಥದ್ದು. ಅದು ಬಿಟ್ಟರೆ ನೀವೇನಾದರೂ ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಬರ್ತೀರಂತ ಆದರೆ ಇಲ್ಲಿ ಈ ಥರ ಜಾಲಿಯಾಗಿ ರಾಫ್ಟಿಂಗ್ ಕೂಡ ಮಾಡ್ಬೋದು. ಸೊ ಒಂದು ವೇಳೆ ನೀವು ಮಳೆಗಾಲ ಟೈಮಲ್ಲಿ ಬಂದರೆ ನೀರಿನ ಫೋರ್ಸ್ ಕೂಡ ಜಾಸ್ತಿ ಇರೋದರಿಂದ ನಿಮಗೆ ಕರೆಕ್ಟಾಗಿ ಒಂದು ರಾಫ್ಟಿಂಗ್ನ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಸೊ ಈಗ ಅಷ್ಟೊಂದು ನೀರಿನ ಫೋರ್ಸ್ ಇಲ್ಲ. ಸೊ ಆ ಬೋಟಲ್ಲೇ ನೀವು ಬೋಟಿಂಗ್ ಕೂಡ ಮಾಡ್ಬೋದು. ಅದಾದಮೇಲೆ ನಾನು ಆಗಲೇ ಹೇಳಿದ ಹಾಗೆ ನಾವೇನಾದರೂ ಈಗ ಬೋಟಿಂಗ್ ಮಾಡ್ತೇವೆ ಅಂತ ಎಣಿಸಿದರೆ ಖಂಡಿತ ಚಾನ್ಸ್ ಇಲ್ಲ. ಯಾಕಂದರೆ ನೋಡಿ, ದೊಡ್ಡ ಲೈನ್ ಇದೆ. ಸೊ ಈ ಲೈನ್ ಅದಲ್ಲ ಸರ್, ಲೈನ್ ನೋಡಿ ಇಲ್ಲ, ನಾನು ಹೋಗಲ್ಲ, ಲೇಟ್ ಆಯ್ತಲ್ಲ ಅವ್ರು ಹೇಳಿದರು. ಸೊ ನೋಡಿ, ಅಲ್ಲಿ ಎಲ್ಲರೂ ಜನರು ಕಾಯ್ತಾ ಇದ್ದಾರಲ್ಲ. ಸೊ ಅದೆಲ್ಲ ಈ ಬೋಟ್ ರೇಸ್, ಅದೆಲ್ಲ ಈ ಆನೆಗಳನ್ನು ಇದು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಏನಿದೆ ಆ ಕಡೆ ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಆ ಬೋಟ್ ಏನಿದೆ, ಮೆಷಿನ್ ಬೋಟ್ ಏನಿದೆ, ಅದು ಆ ಕಡೆ ಜನರನ್ನು ಬಿಟ್ಟು ವಾಪಸ್ ಈ ಕಡೆ ಬಂದು ಇದೇ ಜನರನ್ನು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ಮಡಿಕೇರಿ ಬಂದರೆ ಖಂಡಿತ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕಡೆ ಬನ್ನಿ. ಎಲಿಫೆಂಟ್ ಕ್ಯಾಂಪ್ ಕಡೆ ಬಂದರೆ ನೀವು ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು, ಆನೆಗಳಿಗೆ ಸ್ನಾನ ಮಾಡಿಸ್ಬೋದು, ಆನೆಗಳಿಗೆ ಫೀಡ್ ಮಾಡ್ಬೋದು. ಕಾಡಲ್ಲಿ ಸಿಕ್ಕಿದಂತಹ ಆನೆಯನ್ನು ಹೇಗೆ ಪಳಗಿಸ್ತಾರೆ ಅದನ್ನೆಲ್ಲ ತೋರಿಸಿಕೊಡ್ತಾರೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಸೊ ಖಂಡಿತ ನೀವು ಮಡಿಕೇರಿ ಬಂದರೆ ಈ ಜಾಗವನ್ನು ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಒಂದು ವಿಡಿಯೋ ಮಾಡ್ತೇನೆ. ಆ ಕಡೆ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಆ ಕಡೆ ಏನಿದೆ ಅಂತ ಖಂಡಿತ ತೋರಿಸ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.